ಎಸ್ಎಫ್ಟಿವಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ರಾಸ ಹನುಮಂತೇಗೌಡ. ನನಸಾದ ನೀರು ಬಳಕೆದಾರರ ಸಹಕಾರ ಸಂಘಗಳ ಹಲವು ವರ್ಷಗಳ ಕನಸು. ರಾಜ್ಯ ನೀರು ಬಳಕೆದಾರರ ಸಹಕಾರ ಸಂಘಗಳ ಮಹಾಮಂಡಳಗಳ ಕನಸು ನನಸಾಗಿದೆ. ಹಲವು ವರ್ಷಗಳಿಂದ ನೆನೆಗುಂದಿಗೆ ಬಿದ್ದಿದ್ದಂತಹ ಕರ್ನಾಟಕ ರಾಜ್ಯ ನೀರು ಬಳಕೆದಾರರ ಸಹಕಾರ ಸಂಘಗಳ ರಾಜ್ಯ ಮಟ್ಟದ ಶೃಂಗ ಮಹಾಮಂಡಳದ ನೋಂದಾವಣೆಯಾಗಿದೆ. ಈ ನೋಂದಾವಣೆ ಜವಾಬ್ದಾರಿಯನ್ನ ವಹಿಸಿಕೊಂಡಿದ್ದಂತಹ ಉದ್ದೇಶಿತ ಕರ್ನಾಟಕ ರಾಜ್ಯ ನೀರು ಬಳಕೆದಾರರ ಸಹಕಾರ ಸಂಘಗಳ ರಾಜ್ಯ ಮಟ್ಟದ ಶೃಂಗ ಮಹಾಮಂಡಳದ ಮುಖ್ಯ ಪ್ರವರ್ತಕರಾದಂತಹ ಆರ್ ಎ ನಾಗಣ್ಣನವರು ಎಸ್ಎಫ್ಟಿವಿ ಮುಖಾಂತರ ಇದಕ್ಕೆ ಸಹಕರಿಸಿದ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಭಾರಿ ನೀರಾವರಿ ಸಚಿವರು ಆದಂತಹ ಡಿ.ಕೆ. ಶಿವಕುಮಾರ್, ಸಹಕಾರ ಸಚಿವರಾದಂತಹ ರಾಜಣ್ಣನವರು, ಕೃಷಿ ಸಚಿವರಾದಂತಹ ಎನ್. ಚಲುವರಾಯಸ್ವಾಮಿ, ಮಾನ್ಯ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಸನ್ಮಾನ್ಯ ದರ್ಶನ್ ಪುಟ್ಟಣ್ಣಯ್ಯ, ವಿಧಾನ ಪರಿಷತ್ ಸದಸ್ಯರಾದಂತಹ ಮಧು ಜಿ. ಮಾದೇಗೌಡ ಹಾಗೂ ಕರ್ನಾಟಕ ರಾಜ್ಯದ ಎಲ್ಲ ಶಾಸಕ ವೃಂದದವರಿಗೂ, ಮುಖ್ಯ ಕಾರ್ಯದರ್ಶಿ, ಸಹಕಾರ ನಿಬಂಧಕರು ಹಾಗೂ ಅಪಾರ ನಿಬಂಧಕರು, ವಸತಿ ಮತ್ತು ಇತರೆ ಲಕ್ಷ್ಮೀಪತಯ್ಯ ಅವರಿಗೆ ಹಾಗೂ ರಂಗಸ್ವಾಮಿಯವರಿಗೂ ಕೂಡ ಹಾಗೂ ಎಲ್ಲ ಅಧಿಕಾರಿಗಳಿಗೂ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ನಾನು ಆರ್ ಎ ನಾಗಣ್ಣ, ಮುಖ್ಯ ಪ್ರವರ್ತಕರು, ಕರ್ನಾಟಕ ರಾಜ್ಯ ನೀರು ಬಳಕೆದಾರ ಸಹಕಾರ ಸಂಘಗಳ ರಾಜ್ಯ ಮಟ್ಟದ ಶೃಂಗ ಮಹಾಮಂಡಳ ಮಂಡಲದ ನೋಂದಣಿಯನ್ನು ಸುಮಾರು ವರ್ಷಗಳಿಂದ ಈ ನೆನೆಗುದಿಗೆ ಬಿದ್ದಿತ್ತು. ಮೂರನೇ ಬಾರಿಗೆ ನಾನು ಈ ಜವಾಬ್ದಾರಿಯನ್ನು ವಹಿಸಿಕೊಂಡು ನಿನ್ನೆ ನೋಂದಣಿ ಪ್ರಮಾಣ ಪತ್ರವನ್ನು ಸ್ವೀಕರಿಸಿದ್ದೇನೆ. ನಮಗೆ ತುಂಬ ಸಂತೋಷವಾದ ವಿಷಯವಾಗಿರುತ್ತೆ. ಇದಕ್ಕೆ ನಮ್ಮನ್ನು ಪ್ರೋತ್ಸಾಹ ನೀಡಿದ ನಮ್ಮ ನಾಯಕರಾದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಇದಕ್ಕೆ ಹೆಚ್ಚಿಗೆ ಒತ್ತು ಕೊಟ್ಟು ಈ ರಚನೆ ಆಗೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳ್ತಾ, ಹಾಗೆಯೇ ಸಹಕಾರ ಸಚಿವರಾದ ರಾಜಣ್ಣನವರಿಗೂ ಸಹ ಈ ಸಂದರ್ಭದಲ್ಲಿ ಅವರಿಗೂ ಧನ್ಯವಾದವನ್ನು ಹೇಳ್ತಾ, ಮತ್ತು ಎನ್. ಚಲುವರಾಯಸ್ವಾಮಿ ಕೃಷಿ ಸಚಿವರು ಅವರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳ್ತಾ, ಮತ್ತೋರ್ವರು ಶಾಸಕರಾದ ದರ್ಶನ್ ಪುಟ್ಟಣ್ಣಯ್ಯನವರು ಮತ್ತು MLC ಮಧು ಮಾದೇಗೌಡರವರು ಎಲ್ಲರೂ ಹೆಚ್ಚಿಗೆ ನಮಗೆ ಒತ್ತು ಕೊಟ್ಟು ಪ್ರೋತ್ಸಾಹ ನೀಡಿದ್ದಾರೆ. ಅವರಿಗೆ ಎಲ್ಲರಿಗೂ ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಮಹಾಮಂಡಳಗಳು ಮತ್ತು ವಿತರಣಾ ಮಟ್ಟದ ಮಹಾಮಂಡಳಗಳು ಮತ್ತು ನೀರು ಬಳಕೆದಾರ ಸಹಕಾರ ಸಂಘಗಳ ಅಧ್ಯಕ್ಷರುಗಳು ಮತ್ತು ಕಾರ್ಯದರ್ಶಿಗಳು ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಕೋಟಿ ನಮಸ್ಕಾರಗಳನ್ನು, ತಮಗೆ ಧನ್ಯವಾದಗಳನ್ನು ಹೇಳ್ತಾ, ಈ ಸಂದರ್ಭದಲ್ಲಿ ಎಲ್ಲ ಅಧಿಕಾರಿ ವರ್ಗದವ್ರಿಗೂ, ಇಂಜಿನಿಯರು ಮತ್ತು ಪ್ರತಿಯೊಬ್ಬ ಅಧಿಕಾರಿ ವರ್ಗದವ್ರಿಗೂ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸ್ತೇನೆ. ಮತ್ತು ಹಾಗೆಯೇ ನಮ್ಮ DCM ಆಪ್ತ ಸಹಾಯಕರಾದ OST ವಿಶ್ವನಾಥ್ ರೆಡ್ಡಿ ಅವರಿಗೆ ಮತ್ತು ತಾಂತ್ರಿಕ ತಜ್ಞರಾದಂಥ ಜಯಪ್ರಕಾಶ್ ಅವರಿಗೆ ಮತ್ತು ಅಧೀನ ಕಾರ್ಯದರ್ಶಿಗಳಾದಂಥ ಜಲಸಂಪನ್ಮೂಲ ಅಧೀನ ಕಾರ್ಯದರ್ಶಿಗಳಾದ ಸೌರವ್ ಗುಪ್ತರವರಿಗೆ ಮತ್ತು ಕೃಷ್ಣಮೂರ್ತಿ ಕುಲಕರ್ಣಿ ಅವರಿಗೆ ಹಾಗೂ ನಮಗೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಬಂಧಕರು ನಮಗೆ ತುಂಬ ಸಹಾಯ ಮಾಡಿದ್ದಾರೆ. ಅವರ ಹೆಸರು ಲಕ್ಷ್ಮೀಪತಿ ಅಂತ, ಅಪರ ನಿಬಂಧಕರು. ಅವರಿಗೆ ನಮಗೆ ಇದುವರೆಗೂ ಆಗಬೇಕಾದ್ರೆ ಅವರು ಹೆಚ್ಚಿನ ಜವಾಬ್ದಾರಿ ವಹಿಸ್ಕೊಂಡು ಮತ್ತು ಕಾಯ್ದೆಗಳು ನಿಯಮಗಳೆಲ್ಲ ವಿಮರ್ಶೆ ಮಾಡಿ ಸಮಾಲೋಚನೆ ಮಾಡಿ ಎಲ್ಲರ ಒಂದು ಹಂತಕ್ಕೆ ತಂದು ನಿನ್ನೆ ದಿವಸ ನನಗೆ ಪ್ರಮಾಣ ಪತ್ರವನ್ನು ನೀಡಿದ್ದಾರೆ. ಅವರಿಗೆ ನಾನು ತುಂಬ ಆಭಾರಿಯಾಗಿದ್ದೇನೆ ಈ ಸಂದರ್ಭದಲ್ಲಿ. ಮತ್ತು ಎಲ್ಲರಿಗೂ ನನಗೆ ಸಹಕರಿಸಿದಂಥ ಸ್ನೇಹಿತರಿಗಾಗಲಿ ಮತ್ತು ಎಲ್ಲ ಸಂಘಗಳ ಪದಾಧಿಕಾರಿಗಳಿಗಾಗಲಿ ನನಗೆ ಹೆಚ್ಚು ಸಹಾಯ ಮಾಡಿದ್ದಾರೆ. ಅವರೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತಾ
ನಾನು ಮುಂದೇನು ನನಗೆ ಸಹಕಾರ ನೀಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ನಿಮ್ಮ ಮುಖ್ಯ ಕೆಲಸಗಳು ಅಂದರೆ ಯಾವುದೇ ರೈತರಿಗೆ ಅನುಕೂಲ ಆಗುವಂಥ ಯಾವುದೇ ಇದನ್ನು ನಿಮ್ಮಿಂದ ಹೋಗುತ್ತಾ, ಇಲ್ಲ ಸರ್ಕಾರ ನಿಮಗೆ ನಿರ್ದೇಶನ ನೀಡುತ್ತಾ, ಇಲ್ಲ ನೀವು ಸರ್ಕಾರಕ್ಕೆ ರೈತರ ಕಾಯ್ದೆಗಳು ಅಥವಾ ನೀರಾವರಿ ಪ್ರದೇಶಗಳಿಗೆ ನೀವು ಸೂಚನೆ ಕೊಡ್ತೀರಾ ಅಥವಾ ಸಲಹೆಗಳನ್ನು ನೀಡ್ತೀರಾ, ಅಥವಾ ಸರ್ಕಾರ ನಿಮ್ಮ ಕೆಲಸಗಳಿಗೆ ಸಲಹೆ ನೀಡುತ್ತಾ, ಅಂದರೆ ನೀವು ಮಾಡಬೇಕಾಗಿರೋ ಕೆಲಸ ಇಂತಿದೆ ಅಂತ? ಅಲ್ಲ, ಸರ್ಕಾರ ನಿಯಮ ತಿದ್ದುಪಡಿ ಮಾಡಾಗಿದೆ. ಅದ್ರ ಪ್ರಕಾರ ಏನು ನಾವು ಶೃಂಗ ಮಹಾಮಂಡಲ ಏನು ಮಾಡ್ತೀವಿ, ಯೋಜನಾ ಮಟ್ಟದ ಮಹಾಮಂಡಲಗಳಿಗೆ ಸೂಚನೆ ಕೊಡ್ತೀವಿ. ಅವರು ಸೂಚನೆ ಪ್ರಕಾರ ಕೆಲಸ ಕಾರ್ಯಗಳು ಮಾಡ್ತಾರೆ. ಮತ್ತು ಅವ್ರ ಬೇಡಿಕೆಗಳು ಅನುಕೂಲ ಆಗಬೇಕು ಅಂದರೆ ಕೊನೆಯ ಭಾಗದ ರೈತನಿಗೆ ನೀರು ತಲುಪಬೇಕು. ಆ ತಲುಪುವ ವ್ಯವಸ್ಥೆನ ಅದೆಲ್ಲ ಮಾಡಿ ಮತ್ತು ಸಂಘಗಳು ಅದ್ರ ಜವಾಬ್ದಾರಿ ತಗೊಂಡು ಅದು ಕೆಲಸ ಮಾಡಬೇಕಾದ್ರೆ ಜವಾಬ್ದಾರಿ ಇರುತ್ತೆ. SF ಟಿವಿ ನ್ಯೂಸ್, ಇದು ಕನ್ನಡಿಗರ ನಾಡಿ ಮಿಡಿತ.